ಕಾಂಗ್ರೆಸ್ ಸರ್ಕಾರ ಏನು ತರಲಿ ಕೊಟ್ಟಿದೆ ಈ ದ್ವೇಷ ಭಾಷಣ ಮಸೂದೆ, ಸೊ ಇದು ನಾಳೆ ದಿನ ಮಿಸ್ಯೂಸ್ ಆಗಬಹುದು. ಭಾಳ ದೊಡ್ಡ ದೊಡ್ಡ ನಾಯಕರುಗಳು ಬಿ ಜೆ ಪಿನಲ್ಲಿ ಯಾವ ಮುಖಾಮುಲಾಜಿಲ್ಲದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಬಿ ಜೆ ಪಿ ಬಂದರೆ ಅದನ್ನು ಮಿಸ್ಯೂಸ್ ಮಾಡ್ಬೋದಾ ಅಂತ ನನಗನ್ಸುತ್ತೆ. ಕಾಂಗ್ರೆಸ್ ಕೂಡ ಮಿಸ್ಯೂಸ್ ಮಾಡ್ಬೋದು. ಈ ಯಾರೋ ಒಬ್ಬರು ಕಲ್ಲಡ್ಕ ಪ್ರಭಾಕರ್ ಭಟ್ಟು, ಚಕ್ರವರ್ತಿ ಸೂಲಿಬೆಲೆ, ಪ್ರಮೋದ್ ಮುತಾಲಿಕು, ಸಿ ಟಿ ರವಿ, ಪುನೀತ್ ಕೆರೆಹಳ್ಳಿ, ಈ ಥರ ಯಾರ್ಯಾರು ಏನೆಲ್ಲ ಮಾತಾಡ್ತಿದ್ದಾರೆ, ನಾನು ಅದನ್ನು ಹೇಳ್ತಾ ಇಲ್ಲ. ದೇಶದ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರು ಮತ್ತೆ 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 ಒಂದು ಸಮುದಾಯವನ್ನು ಘುಸ್ಪೇಟಿಯ ಅಂತ ಕರೀತಾರೆ. ಅಂದರೆ ನುಸುಳುಕೋರರು ಅಂತ ಕರೀತಾರೆ. ಯಾರನ್ನ ನುಸುಳುಕೋರರು ಅಂತ ಕರೀತಾರೆ. ವೀಕ್ಷಕರೇ ನಮಸ್ಕಾರ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಇವತ್ತಿನ ನಮ್ಮ ನ್ಯೂಸ್ ರೂಮ್ ಟಾಕ್ನ ವಿಷಯ ದ್ವೇಷ ಭಾಷಣ ಮಸೂದೆ. ಕರ್ನಾಟಕ ಸರ್ಕಾರ ಏನು ಈಗ ಜಾರಿಗೆ ತರಲಿಕ್ಕೆ ಹೊರಟಿದೆ, ಈಗಾಗಲೇ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಮಂಡಿಸಿದೆ, ಅದನ್ನು ರಾಜ್ಯಪಾಲರ ಸಹಿಗೂ ಕಳಿಸಿದೆ. ಸೊ ಅದಕ್ಕೆ ವಿರೋಧವಾಗಿ ಈಗ ವಿರೋಧ ಪಕ್ಷಗಳು BJP ಆಗಿರ್ಬೋದು ಮತ್ತು ಸಂಘ ಪರಿವಾರ ಆಗಿರ್ಬೋದು ಹಲವಾರು ಜನ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಇದು ನಿಜಕ್ಕೂ ಅಗತ್ಯ ಇತ್ತ ಈ ಮಸೂದೆ? ಈ ಮಸೂದೆಯಿಂದ ಕರ್ನಾಟಕದಲ್ಲಿ ನಡೀತಿರುವಂಥ ದ್ವೇಷ ಭಾಷಣಗಳನ್ನು ತಡೆ ಹಿಡಿಬೋದಾ? ಇವೆಲ್ಲದರ ಕುರಿತು ಚರ್ಚೆ ಮಾಡೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಡಾಕ್ಟರ್ ವಾಸು HV ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಸರ್, ನೋಡಿದ್ರೆ ಸರ್ ಮಸೂದೆ ಓದಿದ್ದೀನಿ ಸರ್. ಅದು ವಿಧಾನಸಭೆಯಲ್ಲಿ ಮಂಡನೆ ಆಗದ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಸಾರ್ವಜನಿಕವಾಗಿ ಲಭ್ಯ ಇತ್ತು. ಆಗ್ಲೂ ನೋಡಿದ್ದೀನಿ. ಈಗ ಕೌನ್ಸಿಲಲ್ಲೂ ಕೂಡ ಅದು ಅಪ್ರೂವ್ ಆಗಿದೆ. ವಿಧಾನ ಪರಿಷತ್ನಲ್ಲೂ ಕೂಡ ಮಂಡನೆ ಆಗಿ ಪಾಸ್ ಆಗಿದೆ. ಸರ್, ಈಗ ನನ್ನ ಮೊದಲನೇ ಪ್ರಶ್ನೆನೇ ಅದು, ಈ ಮಸೂದೆ ಕರ್ನಾಟಕಕ್ಕೆ ಅಗತ್ಯ ಇತ್ತು ಸರ್? ಮಸೂದೆ ಬಗ್ಗೆ ಬರೋಣ. ಆದರೆ ದ್ವೇಷ ಭಾಷಣ ಏನು ನಡೀತಾ ಇದೆ, ಬೇರೆ ಬೇರೆ ವ್ಯಕ್ತಿಗಳನ್ನು ಅಥವಾ ಸಮುದಾಯಗಳನ್ನು ಗುರಿಯಾಗಿಟ್ಟುಕೊಂಡು ಅದು ತೀವ್ರ ರೂಪದಲ್ಲಿ ಕರ್ನಾಟಕದಲ್ಲಿ ಹೆಚ್ಚಳ ಆಗ್ತಾ ಇದೆ. ಈ ದ್ವೇಷ ಭಾಷಣವನ್ನು ತಡೆಗಟ್ಟೋದು ಏನಿದೆ, ಇದು ಕರ್ನಾಟಕಕ್ಕೆ ಅತ್ಯಂತ ಅಗತ್ಯ ಇತ್ತು. ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಬರೀ ಯಾರನ್ನೋ ಭಾಷಣ ಮಾಡಿದ್ರು ಅಂತ, ಯಾರನ್ನೋ ದ್ವೇಷಿಸಿ ಭಾಷಣ ಮಾಡಿದ್ರು ಅಂತ ಮಾತ್ರ ಅಲ್ಲ, ಬದಲಿಗೆ ಆ ಭಾಷಣದ ಪರಿಣಾಮವಾಗಿ ಇನ್ನೊಂದು ಗುಂಪು ಒಬ್ಬರನ್ನ ಹಲ್ಲೆ ಮಾಡ್ತಕ್ಕಂಥ, ದ್ವೇಷಿಸ್ತಕ್ಕಂಥ ಮತ್ತು ಕೊಲ್ತಕ್ಕಂಥ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಘಟನೆಗಳು ನಡೀತಾ ಇದೆ. ಹೀಗೆ ನಡೀತಾ ಇರೋವಂಥ ಕಾರಣದಿಂದಾಗಿ ಖಂಡಿತವಾಗ್ಲೂ ಕೂಡ ಇಂಥ ಒಂದು ದ್ವೇಷ ಭಾಷಣಕ್ಕೆ ಒಂದು ಕಡಿವಾಣ ಆಗಲೇಬೇಕಿದೆ. ಇದು ಒಂದು ಸರಿ ಎರಡು ಸರಿ ಅಲ್ಲ. ಇತ್ತೀಚೆಗೆ ಮಂಗಳೂರಿನಲ್ಲಿ ಪಹಲ್ಗಾಮ್ನ ದಾಳಿ ಆದ ನಂತರದಲ್ಲಿ ಸಿಕ್ಕಾಪಟ್ಟೆ ಒಂದು ದ್ವೇಷ ಭಾಷಣ ಆಯಿತು. ಅದಾದಮೇಲೆ ಒಬ್ಬ ಅಮಾಯಕನಾಗಿದ್ದಂಥ ಮತ್ತು ಮಾನಸಿಕವಾಗಿ ಕೂಡ ಅಷ್ಟು ಸುಸ್ಥಿತಿಲಿ ಇಲ್ಲದೇ ಇರತಕ್ಕಂಥ ಒಂದು ವ್ಯಕ್ತಿಯನ್ನು ಕ್ರಿಕೆಟ್ ಗ್ರೌಂಡ್ನಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಂಥ ಆಟಗಾರರು ಕೊಂದಾಕಿದ್ರು ಅನ್ನೋದನ್ನು ನಾವು ನೋಡ್ತೀವಿ. ಅಶ್ರಫ್ ಅನ್ನೋವಂಥ ವ್ಯಕ್ತಿಯನ್ನು ಇನ್ನೂ ಭಾಳ ಹಿಂದೆ ನಾನು ನೋಡಿದ್ದೀನಿ. ಮೈಸೂರಿನಲ್ಲಿ ಇದೇ ರೀತಿಯಲ್ಲಿ ಉದಯಗಿರಿನಲ್ಲಿ ಈ ಹಿಂದೆ ಒಂದು ಪ್ರಮೋದ್ ಮುತಾಲಿಕ್ ಹೋಗಿ ಅಲ್ಲಿ ಭಾಷಣ ಮಾಡಿ ಬಂದಿದ್ದರು. ಅದಾಗಿ ಕೆಲವೇ ದಿನಗಳಲ್ಲಿ ಕೋಮುಗಲಭೆ ಅನ್ನೋದು ನಡೀತು ಮತ್ತು ಭಾಳ ವಿಚಿತ್ರವಾಗಿತ್ತು. ಅಂದರೆ ಪ್ರಮೋದ್ ಮುತಾಲಿಕ್ ಏನು ಹೇಳಿದರು, ಹಂದಿ ತಲೆಯನ್ನು ತೆಗೆದುಕೊಂಡು ಹೋಗಿ ಇಂಥ ಕಡೆಗೆ ಹಾಕಿ ಅಂತ, ಅದೇ ರೀತಿಯಲ್ಲಿ ಒಂದು ಹಂದಿ ತಲೆಯನ್ನು ತೊಗೊಂಬಂದು ಇನ್ನೊಂದು ಕಡೆಗೆ ಹಾಕಿದ್ದು ನಾವು ನೋಡಿದ್ವಿ. ಅದೆಲ್ಲ ಪತ್ತೆ ಹಚ್ಚಿದ್ರು ನಂತರದಲ್ಲಿ, ಇಂಥವರೇ ಮಾಡಿದ್ರು ಮತ್ತು ಇಂಥದೇ ದ್ವೇಷ ಭಾಷಣದ ಪರಿಣಾಮದಿಂದಾಗಿ ಮಾಡಿದ್ರು ಅಂತ. ಇಂಥ ಬೇರೆ ಬೇರೆ ಘಟನೆಗಳು ಕರ್ನಾಟಕದಲ್ಲಿ ನಡೀತಾ ಇದೆ, ಹೆಚ್ಚಳ ಆಗ್ತಾ ಇದೆ. ಮತ್ತು ಪವರ್ ಪೊಸಿಷನ್ಸಲ್ಲಿರೋರು, ಅಧಿಕಾರದ ಸ್ಥಾನದಲ್ಲಿರ್ತಕ್ಕಂಥವ್ರು ಕೂಡ ಬಾಯಿಗೆ ಬಂದ ಹಾಗೆ ಬೇರೆ ಬೇರೆ ಸಮುದಾಯಗಳ ಬಗ್ಗೆ ಮಾತನಾಡುವಂಥದ್ದು, ದ್ವೇಷವನ್ನು ಹರಡಿಸ್ತಕ್ಕಂಥದ್ದು ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಿದೆ. ಹಾಗಾಗಿ ಅದನ್ನು ತಡೆಗಟ್ಟುವಂಥ ಅಗತ್ಯ ಖಂಡಿತವಾಗ್ಲೂ ಕೂಡ ಕರ್ನಾಟಕಕ್ಕಿತ್ತು ಅಂತೀರಾ? ಆದರೆ ಈ ಮಸೂದೆ ಅಗತ್ಯ ಇತ್ತಾ? ಈಗ ಕಾನೂನಿನಲ್ಲಿ ಅದಕ್ಕೆ ಆದಂಥ ಲಿಮಿಟೇಷನ್ಸ್ ಇತ್ತು ಮತ್ತು ಅದಕ್ಕೆ ಆದಂಥ ಕಾನೂನು ಕ್ರಮಗಳೂ ಇತ್ತು, ಪೊಲೀಸ್ ಇಲಾಖೆಯಲ್ಲಿತ್ತು. ಈಗ ಉದ್ದೇಶಪೂರ್ವಕವಾಗಿ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಮಸೂದೆಯನ್ನು ತಂದಿದ್ದಾರೆ. ಇದು ಅವಶ್ಯಕತೆ ಇತ್ತಾ? ಈಗಾಗಲೇ ಭಾರತೀಯ ನ್ಯಾಯ ಸಮಿತಿಯಲ್ಲಿ ಹಿಂದೆ IPC ಇತ್ತು, ಈಗ ಏನು BNS ಅಂತ ಮಾಡಲಾಗಿದೆ. BNSನ 195 ಮತ್ತು 196ರಲ್ಲಿ ಈ ರೀತಿಯ ದ್ವೇಷ ಭಾಷಣವನ್ನು ಮಾಡ್ತಕ್ಕಂಥ, ಅದನ್ನು ಹರಡಿಸ್ತಕ್ಕಂಥದ್ರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಕೆಲವು ಸಾಧ್ಯತೆಗಳಿವೆ. ಇದು ಅಷ್ಟು ಮಾತ್ರ ಅಲ್ಲ, ಈ ರೀತಿಯ ದ್ವೇಷ ಭಾಷಣವನ್ನು ಟಿವಿಗಳ ಮುಖಾಂತರ ಮಾಡಲಾಗ್ತಿದೆ. ಅಂದರೆ ಈಗ ಕೇಬಲ್ TV ಆ್ಯಕ್ಟ್ ಅಂತ ಏನಿದೆ, ಆ್ಯಕ್ಟ್ ಕೆಳಗಡೆನೆ ಕೆಲವು ಕಮಿಟಿಗಳನ್ನು ಮಾಡಿ ಸರ್ಕಾರ, ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಅದನ್ನು ಒಂದು ಸೂಪರ್ವೈಸ್ ಮಾಡ್ತಕ್ಕಂಥ, ಮೇಲುಸ್ತುವಾರಿ ನಡೆಸ್ತಕ್ಕಂಥ ಇದಕ್ಕೂ ಕೂಡ ಈಗಾಗಲೇ ಸಾಧನಗಳು ಇವೆ. ಇವೆಲ್ಲ ಇದ್ದಾಗಲೂ ಕೂಡ ಮತ್ತು ಆಯಾ ಕಾಯ್ದೆಗಳ ಅಡಿಯಲ್ಲಿ ಕೆಲವು ಮೊಕದ್ದಮೆಗಳನ್ನು ಹೂಡಲಾದರೂ ಕೂಡ, FIR ಆದರೂ ಕೂಡ ಅಂಥದ್ದು ಅಷ್ಟು ಪರಿಣಾಮಕಾರಿಯಾಗಿ ಇಲ್ಲ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಆದರೆ ಅದನ್ನು ಪರಿಣಾಮಕಾರಿಯಾಗಿ ಇಲ್ಲ ಅಂದರೆ ಯಾಕೆ ಪರಿಣಾಮಕಾರಿಯಾಗಿಲ್ಲ ಅಂದರೆ
ಯಾವ ರೀತಿಯಲ್ಲಿ ಅದು ನಾಳೆ ಕೋರ್ಟ್ಗೆ ಹೋಗುತ್ತೆ. ಕೋರ್ಟಲ್ಲಿ ಹೋದ ತಕ್ಷಣ ಹೈಕೋರ್ಟು ಅದಕ್ಕೆ ಆ ಒಂದು FIRನ ಒಂದು ಕ್ವಾಶ್ ಮಾಡಿಬಿಡುತ್ತೆ ಅಥವಾ ತನಿಖೆಗೆ ತಡೆ ಕೊಡುತ್ತೆ. ಈ ರೀತಿಯ ದ್ವೇಷ ಭಾಷಣವನ್ನು ಮಾಡಿ, ಅತ್ಯುಗ್ರವಾದಂಥ ಭಾಷಣವನ್ನು ಮಾಡಿ ಹಿಂಸೆಗೆ ಪ್ರಚೋದನೆ ಕೊಟ್ಟಿದ್ದಾರೆ ಮತ್ತು ಒಂದ್ಸರಿ ಅಲ್ಲ, ರಿಪೀಟೆಡ್ ಅಫೆಂಡರ್ಸ್ ಮತ್ತೆ ಮತ್ತೆ ಅದನ್ನೇ ಮಾಡಿದ್ದಾರೆ ಅಂತ ಇರುವಂಥವ್ರ ಮೇಲೂ ಕೂಡ ಕೋರ್ಟ್ಗಳು ಮತ್ತೆ ಮತ್ತೆ ತಡೆಯಾಜ್ಞೆ ಕೊಡ್ತಾವೆ ಅಂತ ಇಟ್ಕೊಳ್ಳಿ. ಇದನ್ನ ತಡೆಗಟ್ಟೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಒಂದು ಚಿಂತನೆ ನಡೀಬೇಕಾಗಿತ್ತು. ಮತ್ತು ಆ ಚಿಂತನೆಯ ಪರಿಣಾಮವಾಗಿ ಒಂದು ವೇಳೆ ಒಂದು ಕಾನೂನು ಜಾರಿಗೆ ಬರೋದೇ ಅದಕ್ಕೆ ದಾರಿ ಅಂತ ಇದ್ದರೆ ಅದನ್ನು ಕೂಡ ಮಾಡಬೇಕಿತ್ತು. ಆದರೆ ಇವತ್ತು ಈ ಮಸೂದೆ ಏನು ಇವತ್ತು ವಿಧಾನಮಂಡಲದಲ್ಲಿ ಅಂಗೀಕಾರ ಆಗಿದೆ, ಇದು ಅದನ್ನೆಲ್ಲ ಮಾಡುತ್ತಾ ಅನ್ನೋವಂಥದ್ರ ಬಗ್ಗೆ ಈ ಹಲವಾರು ವಲಯಗಳಲ್ಲಿ ಪ್ರಶ್ನೆ ಎದ್ದಿದೆ. ವಿರೋಧ ಪಕ್ಷಗಳು ಅದನ್ನು ಟೀಕೆ ಮಾಡ್ತಾ ಇರೋದಕ್ಕೆ ಒಂದು ಬೇರೆದೇ ನೆಲೆ ಇದೆ. ನನಗೆ ಇಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಆದರೆ ಕರ್ನಾಟಕದಲ್ಲಿ ಪ್ರಜಾತಾಂತ್ರಿಕ ಹಕ್ಕುಗಳ ಬಗ್ಗೆ ಮತ್ತು ದ್ವೇಷ ಭಾಷಣದ ವಿರುದ್ಧವೇ ಸತತವಾಗಿ ಕೆಲಸ ಮಾಡಿದಂಥವ್ರಿಗೂ ಕೂಡ ತೀವ್ರವಾದಂಥ ಸಂಶಯ ಬಂದಿದೆ. ಇದರಿಂದ ಏನಾದರೂ ಪ್ರಯೋಜನ ಆಗುತ್ತಾ, ಬದಲಿಗೆ ತೊಂದರೆನೇ ಆಗ್ಬೋದಲ್ವಾ ಅನ್ನುವಂಥ ಅಭಿಪ್ರಾಯ ಸಾಕಷ್ಟು ಬಂದಿದೆ. ಈಗ ಕಾಂಗ್ರೆಸ್ ಸರ್ಕಾರ ಏನು ತರಲಿಕೊಟ್ಟಿದೆ ಈ ದ್ವೇಷ ಭಾಷಣ ಮಸೂದೆ, ಈ ಹಿಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದ UAPA ತಂದಿತ್ತು, UAPA ಆ್ಯಕ್ಟು. ಅದು ಈಗ ಅದು ಯಾವ ರೀತಿ ಮಿಸ್ಯೂಸ್ ಆಗಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ, ಇಡೀ ದೇಶಕ್ಕೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಸೊ ಇದು ನಾಳೆ ದಿನ ಮಿಸ್ಯೂಸ್ ಆಗ್ಬೋದು, ಮಿಸ್ಯೂಸ್ ಮಾಡ್ಕೊಳ್ಬೋದು. ಕಾಂಗ್ರೆಸ್ಸೇ ಶಾಶ್ವತವಾಗಿ ಅಧಿಕಾರದಲ್ಲಿರಲ್ಲ, ಇನ್ನೊಂದು ಪಕ್ಷ ಬರುತ್ತೆ, ಹೇಗೆ ಅಂತ. ಇಲ್ಲ, ಈ ಥರ ಮಾತು ನಾನು ಸಾಕಷ್ಟು ಕೇಳಿದ್ದೀನಿ. ಅಂದರೆ BJP ಬಂದರೆ ಅದನ್ನು ಮಿಸ್ಯೂಸ್ ಮಾಡ್ಬೋದಾ ಅಂತ. ನನಗನ್ಸುತ್ತೆ ಕಾಂಗ್ರೆಸ್ ಕೂಡ ಮಿಸ್ಯೂಸ್ ಮಾಡ್ಬೋದಲ್ವ. ಸೊ ಇದನ್ನು ಅಂದರೆ ಸರ್ಕಾರ ಒಂದು ತನ್ನ ವಿರುದ್ಧ ಏನು ಮಾತನಾಡ್ತಕ್ಕಂಥ ಬೇರೆ ಬೇರೆ ವ್ಯಕ್ತಿಗಳನ್ನು ಅಥವಾ ಗುಂಪುಗಳನ್ನು ಹಣಿಯೋದಕ್ಕೆ ಅದನ್ನು ಕೂಡ ದುರ್ಬಳಕೆ ಮಾಡ್ಬೋದಲ್ವಾ ಅಂತ. ದುರ್ಬಳಕೆ ಮಾಡ್ಬೋದಾದಂಥ ಸಾಧ್ಯತೆಗಳು ಈ ಕಾನೂನಲ್ಲಿ ಇವೆಯಾ ಅಂತ ನಾವು ನೋಡಿದ್ರೆ, ಈ ಕಾನೂನಲ್ಲಿ ಅಂಥ ಒಂದು ಸಾಧ್ಯತೆ ಇನ್ನೂ ಕಾನೂನು ಆಗಿಲ್ಲ. ಅದು ರಾಜ್ಯಪಾಲರ ಆಳ್ವಿಕೆ ಇದು ಸಹಿ ಎಲ್ಲ ಬೇಕು, ಆದರೆ ಆ ರೀತಿ ಸಾಧ್ಯತೆ ಇದೆ ಅಂತಾನೆ ಅನಿಸ್ತದೆ. ಆದರೆ UAPA ಥರದ ರೆಫರೆನ್ಸ್ ನೀವು ಹೇಳಿದ್ರಿ ಅಂತಂದರೆ, ನಾಗರಿಕ ಹಕ್ಕುಗಳನ್ನು ದಮನ ಮಾಡ್ತಕ್ಕಂಥ ಕೆಲವು ಕರಾಳ ಕಾನೂನುಗಳು ಅಂತ ನಾವೇನು ಕರಿತೀವಿ, ಅಂಥ ಕರಾಳ ಕಾನೂನುಗಳನ್ನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದನ್ನು ಜಾರಿಗೆ ತಂದು BJP ಬಂದ ಮೇಲೆ ಅದನ್ನು ಇನ್ನೂ ತೀವ್ರವಾದಂಥ ರೂಪದಲ್ಲಿ ಅದನ್ನು ಬಳಸಿ ಒಟ್ಟು ಜನರ ನಾಗರಿಕ ಹಕ್ಕುಗಳನ್ನೇ, ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಕಿತ್ಕೊಳ್ಳುವಂಥ ಒಂದು ಸಾಧ್ಯತೆ ಇದೆಯಾ ಅಂತ. ಈ ಎಲ್ಲ ಸಾಧ್ಯತೆಗಳು ಈ ಹಿಂದೆ ಇದ್ದಂಥ ಕಾನೂನುಗಳಲ್ಲೂ ಕೂಡ ಇತ್ತು. ಮತ್ತು ಆ ಕಾನೂನುಗಳು ಇದ್ದಾಗಲೂ ಕೂಡ ಕೆಲವರ ಅಭಿವ್ಯಕ್ತಿಗೆ ಹೆಚ್ಚು ಪೆಟ್ಟು ಬೀಳುತ್ತೆ. ಆದರೆ ಇನ್ನೂ ಕೆಲವರಿಗೆ ನಮ್ಮ ನ್ಯಾಯಾಲಯಗಳಲ್ಲೂ ಕೂಡ ಮತ್ತೆ ಮತ್ತೆ ಅವರಿಗೆ ಒಂದು ರಿಲೀಫ್ ಸಿಕ್ಬಿಡುತ್ತೆ. ಅಂದರೆ ಅವರ ಮೇಲೆ ಏನಾದರೂ ಅತಿರೇಕದ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಒಂದು ತಡೆಯನ್ನು ನ್ಯಾಯಾಲಯ ಕೊಟ್ಬಿಡ್ತಾ ಇದೆ. ಯಾಕೆ ಹಿಂಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಕಿತ್ತು. ಕಾಂಗ್ರೆಸ್ ಪಕ್ಷಕ್ಕೆ ಈ ರೀತಿಯಲ್ಲಿ ಒಂದು ದ್ವೇಷ ಭಾಷಣವನ್ನು ತಡಿಬೇಕು ಅಂತ ಅನಿಸೋದಕ್ಕೆ ಕಾರಣ ಇದೆ. ಯಾಕಂದರೆ ಇದು ನಾನು ಆಗಲೇ ಏನು ಹೇಳಿದೆ, ಕರ್ನಾಟಕದಲ್ಲಿ ಹೆಚ್ಚಾಗ್ತಿದೆ ಅಂತ. ಇದು ಹೆಚ್ಚಾಗ್ತಿರ್ತಕ್ಕಂಥದ್ದು ನಿರ್ದಿಷ್ಟವಾಗಿ ಒಂದು ಗುಂಪು ಅದರ ಕಡೆಯಿಂದ ನಡೀತಿದೆ. ಆ ಗುಂಪು ಅದು BJP ಮತ್ತು RSS ಜೊತೆಗೆ ಸಂಬಂಧ ಇರತಕ್ಕಂಥವರ ಗುಂಪುಗಳು. ಅವರು ಏನು ಬೇಕಾದರೂ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಅದೇ ಹೇಳ್ತೀರಾ ನೀವು, BJP ಮತ್ತು RSS ಜೊತೆಗೆ ಕೇಂದ್ರ ಸರ್ಕಾರದ ಒಬ್ಬ ಸಚಿವ ಇದ್ದಾನೆ, ಅನುರಾಗ್ ಠಾಕೂರ್ ಅಂತ. ಆತ ಗೋಲಿ ಮಾರೋ ಸಾಲೋಂಕಿ ಅಂತ ಹೇಳ್ತಾನೆ. ದೇಶದ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರು ಮತ್ತೆ 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 ಒಂದು ಸಮುದಾಯವನ್ನು ಘುಸ್ಪೇಟಿಯ ಅಂತ ಕರೀತಾರೆ, ಅಂದರೆ ನುಸುಳುಕೋರರು ಅಂತ ಕರೀತಾರೆ. ಯಾರನ್ನ ನುಸುಳುಕೋರರು ಅಂತ ಕರೀತಾ ಇದ್ದಾರೆ. ಮತ್ತು ಅವರ ವೇಷದಿಂದ ನೀವು ಯಾರು ಅಪರಾಧಿಗಳು ಅಂತ ಗುರುತಿಸ್ಬೋದು ಅಂತ ಹೇಳಿ ದೇಶದ ಪ್ರಧಾನಿ ಮಾತಾಡ್ತಿದ್ದಾರೆ. ಅಂದರೆ ನಿಮಗೆ ಇಲ್ಲಿ ಯಾರೋ ಒಬ್ಬರು ಕಲ್ಲಡ್ಕ ಪ್ರಭಾಕರ್ ಭಟ್, ಚಕ್ರವರ್ತಿ ಸೂಲಿಬೆಲೆ, ಪ್ರಮೋದ್ ಮುತಾಲಿಕ್, CT ರವಿ ಅಥವಾ ಶರಣ್ ಪಂಪ್ವೆಲ್ಲು, ಪುನೀತ್ ಕೆರೆಹಳ್ಳಿ, ಈ ಥರ ಯಾರ್ಯಾರು ಏನೆಲ್ಲ ಮಾತಾಡ್ತಿದ್ದಾರೆ, ನಾನು ಅದನ್ನು ಹೇಳ್ತಾ ಇಲ್ಲ. ಈ ದೇಶದಲ್ಲಿ ಅತ್ಯುನ್ನತವಾದಂಥ ಸ್ಥಾನದಲ್ಲಿ ಕೂತಿರುವಂಥವ್ರೇನೆ ಈ ರೀತಿಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದು ನಿರ್ದಿಷ್ಟವಾದ ಸಮುದಾಯಗಳನ್ನು ಅವರ ಮೇಲೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಮತ್ತು ಹೊಸ ಹೊಸ ಪದಗಳನ್ನು ಅವರು ಹುಟ್ಟಾಕ್ತಾರೆ. ಇದು ನಮ್ಮ ರಾಜ್ಯದಲ್ಲೂ ನಡೆದಿತ್ತು. ಪ್ರತಾಪ್ ಸಿಂಹನು ಮಾತನಾಡಿದ್ದಾರೆ. ಈ ತೇಜಸ್ವಿ ಸೂರ್ಯನು ಬೆಂಗಳೂರಿನಲ್ಲಿ ನಿಂತ್ಕೊಂಡು ನೇರವಾಗಿ ಅಟ್ಯಾಕ್ ಮಾಡಿ ಹೌದು, ಬೇರೆ ಬೇರೆ ಸಮುದಾಯಗಳನ್ನ ಗುರಿ ಮಾಡ್ತಕ್ಕಂಥ ಕೆಲಸವನ್ನ ಆ ರೀತಿಯಲ್ಲಿ ಮಾಡ್ತಾ ಬಂದಿದ್ದಾರೆ. ಲವ್ ಜಿಹಾದ್ ಅಂತ ಹೇಳೋದು, ಇಡೀ ಸಮುದಾಯವನ್ನ ಭಯೋತ್ಪಾದಕರು
ಅಂತ ಕರೆಯೋದು, ಅರ್ಬನ್ ನಕ್ಸಲ್ ಅನ್ನುವಂಥ ಒಂದು ಹೊಸ ಪದನ ಹುಟ್ಟಾಕೋದು, ಇವೆಲ್ಲ ಮಾಡ್ತಾ ಕೆಲವ್ರನ್ನ ವಿಲಿಫೈ ಮಾಡುವ ಮತ್ತು ಆ ಮೂಲಕ ಅದನ್ನ ಮತ್ತೆ 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 ಅವರು ಹೇಳ್ತಾ ಅವರ ರೀತಿಯಲ್ಲೇ ಮಾತನಾಡುವಂಥ ಕೆಲವು ಮಾಧ್ಯಮಗಳಲ್ಲೂ ಕೂಡ ಅದನ್ನು ಮತ್ತೆ 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 ಹೇಳ್ತಾ ಅದು ಕೆಲವು ಸಮುದಾಯಗಳನ್ನು ನಿಧಾನಕ್ಕೆ ಅವರನ್ನ ಏನು ದೂಷಣೆಗೆ ಗುರಿಪಡಿಸೋದು ಮಾತ್ರ ಅಲ್ಲ, ಸಮಾಜದ ಕಣ್ಣೆದುರುಗಡೆ ಅವರ ಬಗ್ಗೆ ಅನುಮಾನವನ್ನು ಹುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಹೇಟ್ ಸ್ಪೀಚ್ ಇಸ್ ದಿ ಬಿಗಿನಿಂಗ್ ಆಫ್ ಎ ಲಾಂಗ್ ಪ್ರೋಸೆಸ್ ವಿಚ್ ವಿಲ್ ಲೀಡ್ ಟು ಜಿನೋಸೈಡ್ ಅಂತ ಹೇಳ್ತಾರೆ. ಅಂದರೆ ನರಮೇಧಕ್ಕೆ ಕಾರಣವಾಗುವಂಥ ಒಂದು ಸುದೀರ್ಘ ಪ್ರಕ್ರಿಯೆಯ ಮೊದಲ ಹಂತ ಅದು ದ್ವೇಷ ಭಾಷಣ ಅಂತ. ಸೊ ಈ ದ್ವೇಷ ಭಾಷಣ ಇದೇ ಮಾಡ್ತಾ 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 ನಾರ್ಮಲೈಸ್ ಆಗೋಗುತ್ತೆ. ಅಂದರೆ ಮತ್ತೆ ಹೇಳ್ಬೋದು, ನಮಗೆ ಗಾಬರಿ ಆಗಬೇಕು ಇಂಥ ಮಾತುಗಳನ್ನು ಕೇಳಿದ್ರೆ. ಆದರೆ ನಮಗೆ ಗಾಬರಿ ಆಗೋದು ಹೋಗಲಿ, ನಾರ್ಮಲ್ ಆಗಿ ಓಕೆ ನೆನ್ನೆನೂ ಮಾತಾಡಿದ್ರು, ಇವತ್ತು ಮಾತಾಡಿದ್ದಾರೆ, ಮೊನ್ನೆನೂ ಮಾತಾಡಿದ್ದಾರೆ, ಓಕೆ ಮಾತಾಡ್ತಾ ಇರ್ತಾರೆ ಅಂತ. ಆದರೆ ಅದಕ್ಕೆ ಗುರಿಯಾಗುವ ಸಮುದಾಯಗಳಿವೆಯಲ್ಲ, ಅವರು ಯಾವ ರೀತಿಯಲ್ಲಿ ಇದನ್ನು ಸ್ವೀಕರಿಸ್ಬೋದು. ಮತ್ತು ಮಿಕ್ಕವರು ಕೂಡ ಯಾರು ಈ ಸುಳ್ಳುಗಳನ್ನು ನಂಬಿ ದ್ವೇಷವನ್ನು ತಮ್ಮ ಒಳಗಡೆ ಬಿಂಬಿಸ್ಕೊಳ್ಳುವಂಥವ್ರು ಯಾರಿದ್ದಾರೆ, ಇವರು ಏನಾಗುತ್ತೆ ಅನ್ನೋದು BJP, RSS ಮತ್ತು ಅದರ ಸುತ್ತ ಇರುವಂಥ ಹಲವಾರು ಸಂಘಟನೆಗಳು, ಅದರ ನಾಯಕರುಗಳು ಅವರು ಇದನ್ನು ಅರ್ಥ ಮಾಡ್ಕೊಳ್ತಿಲ್ಲ. ಇನ್ಫ್ಯಾಕ್ಟ್ ಅವರು ಬಹುಶಃ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ. ಈ ರೀತಿಯಲ್ಲಿ ಉದ್ದೇಶಪೂರ್ವಕವಾಗಿ ಮಾಡುವಂಥ ಇದರೊಳಗಡೆ ಖಂಡಿತವಾಗ್ಲೂ ಕೂಡ ಬಹುತೇಕ ಅದರೊಳಗಡೆ BJP ಮತ್ತು RSSನವರೇ ಇದ್ದಾರೆ. ಒಂದು ಸಣ್ಣ ಪ್ರಮಾಣದಲ್ಲಿ ಇನ್ನೂ ಬೇರೆ ಬೇರೆ ಅವರು ಅದನ್ನು ಮಾಡ್ತಾ ಇರ್ಬೋದು. ಅಂದರೆ ನಾವು ಭಾಳ ಹಿಂದೆ ಅಕ್ಬರುದ್ದೀನ್ ಓವೈಸಿ ಆ ರೀತಿಯಲ್ಲಿ ಮಾತಾಡಿರೋದನ್ನು ಕೆಲವು ಸರಿ ಕೇಳಿದ್ವಿ. ಬೇರೆ ಬೇರೆ ಸಮುದಾಯಕ್ಕೆ ಸೇರಿದವರು ಕೂಡ ಇದನ್ನು ಮಾಡಿರ್ಬೋದು, ಆದರೆ ಅದು ತುಂಬ ಕಡಿಮೆ. ಅತ್ಯಂತ ಹೆಚ್ಚಾಗಿ ಇದನ್ನು ಒಂದು ಅಜೆಂಡಾ ರೀತಿಯಲ್ಲಿ ನಾವು ಇದನ್ನು ಮತ್ತೆ ಮತ್ತೆ ತರಬೇಕು ಅಂತೇಳಿ ಸ್ಟೇಜ್ ಹಾಕಿ ಭಾಷಣ ಮಾಡುವಂಥದ್ದು, ವಿಡಿಯೋಗಳನ್ನು ಮಾಡ್ತಕ್ಕಂಥದ್ದು, ಪೋಸ್ಟರ್ಗಳನ್ನು ಬಿಂಬಿಸುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕ್ಯುಲೇಟ್ ಮಾಡೋದು, TV ಸ್ಟೇಷನ್ನಿಂದ ಕೂತು ಮಾತಾಡುವಂಥದ್ದು, ಇದು ಸಿಕ್ಕಾಬಟ್ಟೆ ಆಗಿರೋದು ಈ ಗುಂಪಿನಿಂದ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿ ಹರಡ್ಕೊಂಡು ಬಿದ್ದಿದೆ. ಈಗ ಮತ್ತೆ ನಾವು ಮಸೂದೆ ವಿಚಾರಕ್ಕೆ ಬರೋದಾದರೆ, ಇದರಿಂದ ದ್ವೇಷ ಭಾಷಣ ತಡೆಯೋಕ್ಕೆ ಸಾಧ್ಯನಾ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮಸೂದೆಯಲ್ಲಿ ಭಾಳ ಮುಖ್ಯವಾಗಿ ಧರ್ಮ, ಜನಾಂಗ, ಜಾತಿ, ಲಿಂಗ, ಲಿಂಗತ್ವ, ಜನ್ಮಸ್ಥಳ, ವಾಸಸ್ಥಳ, ಇದು ಪೂರ್ವಭಾವಿಯಾಗಿಯೇ ಅವ್ರೇನಾದರೂ ಯಾರಾದರೂ ಬಂದು ವೇದಿಕೆ ಮೇಲೆ ಭಾಷಣ ಮಾಡಿ ದ್ವೇಷ ಭಾಷಣವನ್ನು ಮಾಡ್ತಾರೆ ಅಂತ ಈ ವಿಚಾರಗಳು ನಾನು ಹೇಳಿದ್ನಲ್ಲ, ಧರ್ಮ, ಜನಾಂಗ, ಜಾತಿ, ಲಿಂಗ, ಲಿಂಗತ್ವ, ಲೈಂಗಿಕ ಮನೋಗಣ, ಜನ್ಮಸ್ಥಳ, ವಾಸಸ್ಥಳ, ಭಾಷೆ, ನ್ಯೂನ್ಯತೆ ಮತ್ತು ಪಂಗಡ, ಇಷ್ಟನ್ನು ಮಸೂದೆ ಒಳಗಡೆ ಇದೆ. ಇದಕ್ಕೆ ಪೂರ್ವಕಲ್ಪಿತವಾಗಿ ಏನಾದರೂ ಅವ್ರು ಬಂದು ಮಾತನಾಡ್ತಾರೆ ಅಂತ ಪೊಲೀಸ್ ಇಲಾಖೆಗೆ ಅಥವಾ ಕಾನೂನು ವ್ಯವಸ್ಥೆಗೆ ಗೊತ್ತಾಯಿತು ಅಂದರೆ ಮೊದಲೇ ಅರೆಸ್ಟ್ ಮಾಡ್ತಾರೆ. ಸೊ ಇದು ಇಲ್ಲದೆಯೂ ಮಾತನಾಡ್ಬೋದು ವೇದಿಕೆ ಮೇಲೆ. ಇದರಿಂದ ನಿಜಕ್ಕೂ ದ್ವೇಷ ಭಾಷಣ ತಡೆಯುವ ಉದ್ದೇಶ ಇದೆ ಅನಿಸುತ್ತಾ? ಎರಡು ವಿಚಾರ ಇದೆ. ಒಂದು, ಈ ರೀತಿಯಲ್ಲಿ ಮಾತನಾಡಬಹುದು ಯಾರಾದರೂ ಅಂತ ಹೇಳಿ ಅವ್ರನ್ನ ಪ್ರತಿಬಂಧಿಸ್ತಕ್ಕಂಥ ಕೆಲಸವನ್ನು ಒಬ್ಬ ಅಧಿಕಾರಿ, ಇದಕ್ಕಾಗಿ ನಿಗದಿಯಾಗಿರುವಂಥ ಅಧಿಕಾರಿ, ಪೊಲೀಸ್ ಅಧಿಕಾರಿ ಮಾಡ್ಬೋದು ಅಂತ ಇದರೊಳಗಡೆ ಏನಿದೆ. ಇದರ ದುರುಪಯೋಗ ವಿಪರೀತ ಪ್ರಮಾಣದಲ್ಲಿ ಆಗುವಂಥ ಸಾಧ್ಯತೆ ಇದ್ದೇ ಇದೆ. ಅಂದರೆ ನೀವು ಇಂಥದ್ದು ಮಾತಾಡ್ಬೋದು ಅಂತ ನನಗೆ ಅನ್ನಿಸ್ತಿದೆ, ನಾನು ಅದಕ್ಕೋಸ್ಕರ ನಿಮ್ಮನ್ನು ನಿರ್ಬಂಧಿಸ್ತೀನಿ ಅಂತ. ಇದರಲ್ಲಿ ಸಾಮಾನ್ಯವಾಗಿ ಇದರಿಂದ ತೊಂದರೆಗೊಳಗಾಗುವಂಥವ್ರು ಯಾರಿದ್ದಾರೆ, ಇವರು ಶೋಷಿತ ಸಮುದಾಯಗಳಿಗೆ ಸೇರಿದಂಥ ಈಗಾಗಲೇ ಒಂದು ಮಾರ್ಜಿನ್ಗೆ ತಳ್ಳಲ್ಪಟ್ಟಿರ್ತಕ್ಕಂಥ ಸಮುದಾಯಗಳು, ಅವರೇನೇ ಇದರಿಂದ ಹೆಚ್ಚೆಚ್ಚು ತೊಂದರೆಗೊಳಗಾಗುವಂಥ ಸಾಧ್ಯತೆಗಳೇನೆ ಇದೆ. ಎರಡನೇದು, ಇದರಿಂದ ತಡೆಯೋಕ್ಕಾಗುತ್ತಾ ಅಂತ ಹೇಳಿದ್ರೆ, ಮೊದಲನೇದು, ಈ ಮಸೂದೆ ಏನು ಇವತ್ತು ಅಂಗೀಕಾರ ಆಗಿದೆ, ಇದು ಕಾನೂನಿನ ಎದುರುಗಡೆ ನಿಲ್ಲುತ್ತಾ ಅನ್ನೋವಂಥ ಪ್ರಶ್ನೆಗಳನ್ನು ಕೂಡ ಹಲವಾರು ವಕೀಲರು ಎತ್ತಿದ್ದಾರೆ. ಯಾಕಂದರೆ ನೀವು ಒಂದನ್ನು ಹೇಟ್ ಸ್ಪೀಚ್ ಅಂತ ಏನು ಕರಿತೀರಿ ಅದನ್ನು ಮತ್ತು ಹೇಟ್ ಕ್ರೈಮ್ನ ಇವೆರಡನ್ನೂ ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡೋದರಲ್ಲಿ, ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧವನ್ನು ವ್ಯಾಖ್ಯಾನ ಮಾಡೋದರಲ್ಲಿ ಸಮಸ್ಯೆ ಇದೆ. ಈ ಥರದ ಹಲವಾರು ನ್ಯೂನತೆಗಳನ್ನು ವಕೀಲರುಗಳು ಕೆಲವರು ಇದನ್ನು ಪಟ್ಟಿ ಮಾಡಿದ್ದಾರೆ. ಇದಲ್ಲದೆ ಕರ್ನಾಟಕದಲ್ಲಿ ಕ್ಯಾಂಪೇನ್ ಅಗೇನ್ಸ್ಟ್ ಹೇಟ್ ಸ್ಪೀಚ್ ಅಂತ ಒಂದು ದ್ವೇಷದ ಮಾತುಗಳ ವಿರುದ್ಧ ಜನಾಂದೋಲನ ಅಂತ ಒಂದು ಕ್ಯಾಂಪೇನ್ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಅವರು ಈ ರೀತಿಯಲ್ಲಿ ಯಾರು ವ್ಯಕ್ತಿಗತ ದ್ವೇಷ ಭಾಷಣ ಮಾಡ್ತಾರೆ ಅವ್ರ ಬಗ್ಗೆ ಕ್ಯಾಂಪೇನ್ ಮಾಡುವಂಥ ಮತ್ತು ಅದನ್ನು ದೂರು ಸಲ್ಲಿಸುವಂಥ ಕೆಲಸ ಮಾಡ್ತಾ ಬಂದಿದ್ದಾರೆ. ಮತ್ತು ಮಾಧ್ಯಮಗಳಲ್ಲಿ ಈ ರೀತಿಯಲ್ಲಿ ನಡೆದಾಗಲೂ ಕೂಡ ಅದರದ್ದು ಬಗ್ಗೆ ಕೂಡ ಎಚ್ಚರಿಸ್ತಕ್ಕಂಥ ಮತ್ತು ಇವರ ಕಂಪ್ಲೇಂಟ್ನ ಆಧಾರದ ಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆ ಕನ್ನಡದ ಕೆಲವು TV ಚಾನೆಲ್ಗಳಿಗೆ ದಂಡ ಕೂಡ ವಿಧಿಸಿದೆ ಅಥವಾ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಮಾಡಿದೆ. ಈ ಥರ ಕೆಲಸ ಮಾಡ್ತಿರೋರು ಕೂಡ ಇದ್ರ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಇಲ್ಲ, ಇದರೊಳಗಡೆ ನ್ಯೂನತೆ ಇದೆ, ಇಂಥ ಒಂದು
ಕ್ರಮದ ಅಗತ್ಯ ಇತ್ತು. ಅದಕ್ಕೆ ಆ ಕ್ರಮ ತರೋದಕ್ಕೆ ಒಂದು ವೇಳೆ ಆ್ಯಕ್ಟೇ ಬೇಕಿದ್ದರೆ ಅದಕ್ಕೆ ಬೇಕಿರುವಂಥ ತಯಾರಿಯನ್ನು ಕಾಂಗ್ರೆಸ್ ಸರ್ಕಾರ ಸರಿಯಾಗಿ ಮಾಡಿಕೊಂಡಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಇದು ಆ ರೀತಿಯಲ್ಲಿ ಕಾನೂನಾಗಿ ನಿಲ್ಲುತ್ತಾ ಇದು, ಯಾಕಂದರೆ ಕಾನೂನನ್ನು ನಂತರದಲ್ಲಿ ಕೋರ್ಟ್ಗಳಲ್ಲಿ ಪ್ರಶ್ನೆ ಮಾಡ್ಬೋದು, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡ್ಬೋದು. ಪ್ರಶ್ನೆ ಮಾಡಿದಾಗ ಇದು ನಿಲ್ಲುತ್ತಾ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ, ಒಂದು ಆತಂಕ ಕೂಡ ಇದೆ. ನಡೆದರೂ ಕೂಡ ಇದರ ದುರುಪಯೋಗವನ್ನು ಈ ಸರ್ಕಾರವೂ ಮಾಡ್ಬೋದು. ಒಂದು ವೇಳೆ ಸರ್ಕಾರ ಬದಲಾಗಿ ಬಿ ಜೆ ಪಿ ಎ ಅಂತ ಯಾಕೆ ಮಾತಾಡ್ತೀವಿ ಅಂತಂದರೆ, ಸ್ವತಃ ಬಿ ಜೆ ಪಿ ದ್ವೇಷ ಭಾಷಣದ ಒಂದು ಅಜೆಂಡಾ ಹೊಂದಿದೆ ಅನ್ನೋ ಕಾರಣಕ್ಕೆ ದ್ವೇಷ ಭಾಷಣವನ್ನು ಬೇರೆ ಬೇರೆ ಸಂಘಟನೆಗಳು, ಸಂಸ್ಥೆಗಳು ಬೇರೆಯವರು ಮಾಡ್ಬೋದು, ಎಲ್ಲ ರೀತಿಯ ಜನರು ಮಾಡ್ಬೋದು. ಆದರೆ ಅದನ್ನೇ ಒಂದು ನಿರ್ದಿಷ್ಟವಾದಂಥ ಅಜೆಂಡಾ ಪ್ರೋಗ್ರಾಮ್ ಆಗಿ ಬಿ ಜೆ ಪಿ RSS ಹೊಂದಿದೆ. ಹಾಗಾಗಿ ಅವರೇ ಅಧಿಕಾರಕ್ಕೆ ಬಂದುಬಿಟ್ರೆ ಅವರು ಅವ್ರ ವಿರುದ್ಧ ಮಾತಾಡೋರೆಲ್ಲ ದ್ವೇಷ ಭಾಷಣ ಮಾಡ್ಬೋದು. ಅವರೇ ಅದನ್ನು ವಿರೋಧ ಮಾಡ್ತಿರೋದು. BJP RSSನ ನಾಯಕರೇ ವಿರೋಧ ಮಾಡ್ತಾ ಇರೋದು. ಈ ಮಸೂದೆಯನ್ನು ತರಬಾರ್ದು ಅಂತ ಸದನದಲ್ಲಿ ಹರಿದಾಕ್ತಾರೆ. ಈಗಾಗಲೇ ಅವರೇ ಪ್ರೆಸ್ ಮೀಟ್ಗಳನ್ನು ಮಾಡ್ತಾ ಹೇಳ್ತಾ ಇರೋದು ಇದು ತರಬಾರ್ದು ಅಂತ. ನಿನ್ನೆ ಸಹ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮುಂದೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ, ದ್ವೇಷ ಭಾಷಣ ಮಸೂದೆ ತರಬಾರ್ದು ಅಂತ. ಭಾಳ ವಿಪರ್ಯಾಸದ ವಿಚಾರ. ನಾನು ಆಗಲೇ ಹೇಳ್ದಂಗೆ ಭಾಳ ದೊಡ್ಡ ನಾಯಕರುಗಳು BJPನಲ್ಲಿ ಯಾವ ಮುಖಾಮುಲಾಜಿಲ್ಲದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಸಂವಿಧಾನದ ಮೇಲೆ ಪ್ರಮಾಣವಚನ ಸ್ವೀಕರಿಸಿ ನಾನು ಎಲ್ಲ ಜಾತಿ, ಧರ್ಮ, ಜನಾಂಗ, ಜೆಂಡರ್ ಎಲ್ಲರನ್ನೂ ನಾನು ಸಮಾನ ನೆಲೆಯಲ್ಲಿ ನೋಡ್ತೀನಿ ಅಂತ ಹೇಳಿ ಪ್ರಮಾಣವಚನ ಸ್ವೀಕರಿಸಿ ಅವರೇ ಬಂದು ಏನು ಬೇಕಾದ್ರೂ ಮಾತಾಡ್ತಾರೆ. ಮತ್ತು ಅವ್ರ ಜೊತೆಲಿ ಸೇರಿರ್ತಕ್ಕಂಥ ಜನ ಯಾರಿದ್ದಾರೆ ಅವರು ಮಾಡ್ತಾ ಇರೋ ಭಾಷಣಗಳನ್ನು ಕೇಳಿ ನಂತರ ಕೊಲೆಗಳಾಗೋಗಿದೆ. ಆ ಥರದಲ್ಲಿ ಒಂದು ಕೆಲಸವನ್ನು ಅವ್ರು ಮಾಡ್ತಾರೆ. ಏನೋ ಸಂಬಂಧನೇ ಇರಲ್ಲ, ಏನೋ ಒಂದು ವಿಚಾರ ಇರುತ್ತೆ, ಇದ್ದಕ್ಕಿದ್ದಂಗೆ ಯಾರೊಳಗಡೆ ಮುಸ್ಲಿಮರದ್ದು ಏನೋ ಒಂದು ಹುಡುಕ್ತಾರೆ. ಸೊ ಇವತ್ತು ದ್ವೇಷ ಭಾಷಣ ಅನ್ನೋದ್ರ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇದ್ದರೆ ಅದು BJP ಕಾರಣದಿಂದಾಗೇ ನಡೀತಾ ಇದೆ ಮತ್ತು ಅದನ್ನು ನಿಗ್ರಹ ಮಾಡಲೇಬೇಕಾಗಿದೆ. ಆದರೆ ಏನಾಗ್ತಿದೆ ವಿಪರ್ಯಾಸ ಅಂದರೆ BJPಗೆ ಇದಕ್ಕೆ ಕಾರಣಕ್ಕಾಗಿ ನಮ್ಮನ್ನು ಟಾರ್ಗೆಟ್ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಸೊ ಇದು ಟಾರ್ಗೆಟ್ ಯಾರು ಬೇಕಾದ್ರೂ ಆಗ್ಬೋದು ಅಂತ ನನಗನ್ನಿಸ್ತಿದೆ. ಬರೀ BJP ಅವ್ರು ಮಾತ್ರ ಆಗ್ತಾರೆ ಅಂತ ಇಲ್ಲ, ಯಾರು ಬೇಕಾದ್ರೂ. ನೀವು ಹೇಳಿದ್ರಲ್ಲ, ಈಗ ನೋಡಿ ಜಾತಿ ನಿಂದನೆ ಮಾಡಬಾರ್ದು ಅಂತ ಒಂದು ಇದರೊಳಗಡೆ ಇದೆ. ಈಗ ಜಾತಿ ನಿಂದನೆ ಅಂದರೆ ಜಾತಿ ಪೂರ್ವಗ್ರಹ ಅಥವಾ ದ್ವೇಷವನ್ನು, ಪೂರ್ವಕಲ್ಪಿತ ಹಿತಾಸಕ್ತಿ ಅನ್ನೋದು ಇದ್ರ ವಿರುದ್ಧ ಇರಬಾರ್ದು, ಇದ್ದು ಯಾರು ಮಾತಾಡಬಾರ್ದು ಅಂತ. ಬಟ್ ಈಗ ನೋಡಿ, ಈಗ ದೇಶದಲ್ಲಿ ಒಂದು ಜಾತಿ ತಾರತಮ್ಯ ಇದೆ. ಜಾತಿ ತಾರತಮ್ಯಕ್ಕೆ ಒಳಗಾದಂಥವ್ರು ಈಗ ಮೊನ್ನೆ ಒಂದು ಬಹುಶಃ 3-4 ದಿನದ ಕೆಳಗಡೆ ಹುಬ್ಬಳ್ಳಿಯಲ್ಲಿ ತನ್ನ ಅಣತಿಯನ್ನು ಮೀರಿ, ತನ್ನ ಒಪ್ಪಿಗೆ ಇಲ್ಲದೆ ತನ್ನ ಮಗಳು ಒಂದು ದಲಿತ ಜಾತಿಗೆ ಸೇರಿದ ಹುಡುಗನನ್ನು ಪ್ರೀತಿಸಿ ಮದುವೆ ಆಗಿದ್ದಾಳೆ, ಗರ್ಭಿಣಿ ಆಗಿದ್ದಾಳೆ ಅಂತ ಆಕೆಯನ್ನು ಕೊಂದಾಕಿರುವಂಥ ಘಟನೆ ನಡೆದಿದೆ. ಈಗ ಇಂಥ ಘಟನೆಗಳು ನಡೆದಾಗ ನೊಂದಂಥ ಸಮುದಾಯ, ಶೋಷಣೆಗೊಳಗಾದಂಥ ಸಮುದಾಯ ಅವರು ಬಂದೊಂದು ಪ್ರತಿಭಟನೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಪ್ರತಿಭಟನೆ ಸಂದರ್ಭದಲ್ಲಿ ಆಕ್ರೋಶದಲ್ಲಿ ಅವರು ಮಾತಾಡಿದಾಗ ನೀವು ಜಾತಿ ಮೇಲೆ ಇನ್ನೊಂದು ಜಾತಿನ ವಿರುದ್ಧ ಹಿಂಗೆ ಮಾಡ್ತಿದ್ದೀರಿ ಅಂತ ಹೇಳಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ, ಇದೇ ಕಾನೂನನ್ನು ಬಳಸಿ. ಹೌದು, ಈ ಥರನೂ ಆಗ್ಬಿಡುವಂಥ ಸಾಧ್ಯತೆ ಇದೆ. ಹಂಗಾಗಿ ಇದನ್ನು ಎಚ್ಚರದಿಂದ ನಾವು ನೋಡಬೇಕಾಗಿದೆ. ಹಾಗಾಗಿ ಇದನ್ನು ಒಂದೇ ರೀತಿಯಲ್ಲಿ ನೀವು ಅನ್ವಯಿಸೋದಕ್ಕೆ ಸಾಧ್ಯ ಇಲ್ಲ. ಭಾರತದ ಸಂವಿಧಾನ ಆ ರೀತಿಯಲ್ಲಿ ಅಲ್ಪಸಂಖ್ಯಾತರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಸೇರಿದಂಥವ್ರಿಗೆ, ಸಾಮಾಜಿಕವಾಗಿ ತಾರತಮ್ಯಕ್ಕೆ ಒಳಗಾದಂಥವ್ರಿಗೆ ಹೆಚ್ಚಿನ ಪ್ರೊಟೆಕ್ಷನನ್ನು ಕೊಡ್ತಾರೆ. ಇದನ್ನು ಅದರ ಉಲ್ಟಾ ಕೂಡ ಬಳಸಿಬಿಡೋದಕ್ಕೆ ಸಾಧ್ಯ ಇರೋ ರೀತಿ ಒಳಗಡೆ ಈ ಮಸೂದೆ ಒಳಗಡೆ ಇದೆ. ಹಂಗಾಗಿ ಇದನ್ನು ನೋಡದೇ ಇದ್ದರೆ, ನೀವು UAP ಹೇಳಿದ್ರಿ, PMLA ಥರದ ಕಾನೂನುಗಳು, ಹಲವಾರು ಕಾನೂನುಗಳನ್ನು ಈ ದೇಶದ ಬೇರೆ ಸರ್ಕಾರಗಳು ಏನು ತಂದರು, ಇವತ್ತು ಕಾಂಗ್ರೆಸ್ ಥರದ ಪಕ್ಷಗಳು ಅದರಿಂದ ಬಲಿಪಶುಗಳು ಕೂಡ ಆಗ್ತಿದ್ದಾರೆ ಅವರೇ ತಂದಿದ್ದಂಥ ಕಾನೂನುಗಳಿಂದ. ಕಾಂಗ್ರೆಸ್ ಥರದ ಪಕ್ಷದವರೇ ಈ ಬಲಿಪಶು ಆಗ್ತಾರೆ ಅಂದರೆ ಸಾಮಾನ್ಯ ಜನರದು ಪಾಡೇನು, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕಥೆ ಏನು, ಸಂವಿಧಾನದ ಆರ್ಟಿಕಲ್ 19(1) ಏನು ಹೇಳಲಾಗಿದೆ, ಅದೊಂದು ಫಂಡಮೆಂಟಲ್ ರೈಟು, ಮೂಲಭೂತ ಹಕ್ಕು, ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅಫ್ಕೋರ್ಸ್ ಅದು ಎಲ್ಲ ಟೈಮ್ನಲ್ಲೂ ಯಾರು ಏನು ಬೇಕಾದ್ರೆ ಮಾತಾಡ್ಬೋದು ಅಂತ ಹೇಳೋಕ್ಕಾಗಲ್ಲ, ಅದಕ್ಕೆ ನಿರ್ಬಂಧಗಳು ಇರ್ತವೆ ಅಂದರೂ ಕೂಡ ನಿರ್ಬಂಧಗಳನ್ನು ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವಂಥ ವಿಚಾರ ಈ ಮಸೂದೆ ಒಳಗಡೆ ಆಗಿಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷ ಡೆಫಿನೆಟ್ಲಿ ಈ ವಿಚಾರದಲ್ಲಿ ಎಡವಿದೆ, ಇದು ತಪ್ಪು ಮಾಡ್ತಾ ಇದೆ ಅಂತ ನನಗನ್ನಿಸ್ತದೆ.
ಸರ್ ನೀವು ಆಗಲೇ ಒಂದು ಮೆನ್ಷನ್ ಮಾಡ್ತಾ ಹೇಳಿದ್ರಿ, ಕ್ಯಾಂಪೇನ್ ಅಗೇನೆಸ್ಟ್ ಹೇಟ್ ಸ್ಪೀಚ್ ಅಂತ ಒಂದು ಕ್ಯಾಂಪೇನ್ ನಡೆದಿತ್ತು. ಎಲ್ಲೆಲ್ಲ ಹೇಟ್ ಸ್ಪೀಚ್ಗಳಾಗಿತ್ತು ಅದನ್ನೆಲ್ಲ ಅವ್ರು ರೆಕಾರ್ಡ್ ಮಾಡಿ ಸರ್ಕಾರಕ್ಕೂ ಸಲ್ಲಿಸಿದ್ರು. ಸೊ ಈ ಹಿಂದೆ ಬೇರೆ ಒಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತನಾಡ್ತಾ ಒಬ್ಬರು ವಕೀಲರು ಹೇಳ್ತಾರೆ, ಅಂದರೆ ಅದೇ ಸ್ಟೇಟಸ್ ಆಫ್ ದ ವಿಕ್ಟಿಮ್ ನೋಡಬೇಕಾಗತ್ತೆ ನಾವು ಅಂತ ಅವ್ರು ಹೇಳ್ತಾರೆ. ಸೊ ಈಗ ನೀವು ಇನ್ನೊಂದು ರೆಫರೆನ್ಸ್ ಕೊಟ್ರಿ, ಹುಬ್ಳಿಯಲ್ಲಿ ನಡೆದ ಘಟನೆ, ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ಏನಾದರೂ ಮಾತನಾಡಿದ್ರೆ ಆಬ್ವಿಯಸ್ಲಿ ಈ ಮಸೂದೆ ಅಂಡರಲ್ಲಿ ಅವ್ರು ಮತ್ತೆ ಅದೊಂದು ಕ್ರೈಮ್ ಅಂತ ಕನ್ಸಿಡರ್ ಮಾಡ್ತಾರೆ ಮತ್ತು ಅವ್ರನ್ನ ಅರೆಸ್ಟು ಆಗೋ ಸಾಧ್ಯತೆಗಳಿರ್ತವೆ. ಅದೇ ರೀತಿಯಲ್ಲಿ ಈ ಸ್ಟೇಟಸ್ ಆಫ್ ದ ವಿಕ್ಟಿಮ್ ನೋಡಬೇಕಾಗತ್ತೆ. ಇದನ್ನು ನಾವು ಹೇಗೆ ನೋಡಬೇಕು ಅಂತ, ಯಾಕಂದರೆ ಇದು ಒಬ್ಬರು ವಕೀಲರು ಹೇಳಿದ ಮಾತನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಕರೆಕ್ಟು. ಅಂದರೆ ಈಗ ಸ್ಟೇಟಸ್ ಆಫ್ ದಿ ವಿಕ್ಟಿಮ್ ಅಂದರೆ ನೊಂದಂಥವರು, ಬಡವರು, ಅವರು ಆಕ್ರೋಶದಲ್ಲಿ ಮಾತನಾಡಿದಾಗ ಅದನ್ನು ಕೂಡ ವ್ಯವಸ್ಥಿತವಾಗಿ ಭಾಳ ದೊಡ್ಡ ಜನ, ಬಲಾಢ್ಯರಾದಂಥ ಜನ ಇನ್ನೊಬ್ಬರ ಮೇಲೆ ಮಾಡುವಂಥ ದಾಳಿ ಎರಡೂ ಒಂದೇ ಇರೋದಿಲ್ಲ. ಬಲಾಢ್ಯರಾದಂಥವರು ಆರ್ಗನೈಸ್ಡ್ ಆಗಿರ್ತಾರೆ. ಹಾಗಾಗಿ ಅವರು ಮಾಡುವಂಥ ಅಪರಾಧ, ಅದರ ಪರಿಣಾಮ ಭಾಳ ಭೀಕರವಾಗಿರುತ್ತೆ. ಏನು ದುರ್ಬಲರ ಮೇಲೆ, ದುರ್ಬಲರು ಆಕ್ರೋಶದಲ್ಲಿ ಮಾತಾಡಿದಾಗ ಆಗುವಂಥ ಪರಿಣಾಮ ಕಡಿಮೆ ಇರುತ್ತೆ ಅನ್ನೋದು ಅದರ ಅರ್ಥ. ಅಂದರೆ ಪೋಕ್ಸೋ ಕಾಯ್ದೆನಲ್ಲಿ ಯಾರ್ಯಾರು ಅಂದರೆ ಒಂದು ಮಗುವಿನ ಮೇಲೆ ನಡೆಯುವಂಥ ಲೈಂಗಿಕ ದೌರ್ಜನ್ಯದಲ್ಲಿ ಟೀಚರ್ ಮಾಡಿದ್ರೆ ಅದು ಹೆಂಗೆ, ಇನ್ನೊಬ್ರು ಯಾರೋ ಅಧಿಕಾರಸ್ಥ ಸ್ಥಾನದಲ್ಲಿರುವಂಥವ್ರು ಮಾಡಿದ್ರೆ ಹೆಂಗೆ, ಇದೆಲ್ಲದಕ್ಕೂ ಕೂಡ ಬೇರೆ ಬೇರೆ ರೀತಿಯ ಶಿಕ್ಷೆಗಳಿವೆ ಅನ್ನೋದು ಅದರಿಂದ ಇರುವಂಥ ತಿಳುವಳಿಕೆ. ಖಂಡಿತವಾಗ್ಲೂ ಕೂಡ ಅದನ್ನೆಲ್ಲ ಪರಿಗಣಿಸಬೇಕು ಅಂತ ಅನ್ಸುತ್ತೆ. ಸರ್, ಈಗ ಉದಾಹರಣೆಗೆ ನೀವು ಆಗಲೇ ಮಾತನಾಡ್ತಾ ಇನ್ನೂ ಒಂದಷ್ಟು ಜನದ ಹೆಸರುಗಳನ್ನು ಹೇಳಿದ್ರಿ. ಈಗ ಪುನೀತ್ ಕೆರೆಹಳ್ಳಿ, ಚಕ್ರವರ್ತಿ ಸೂಲಿಬೆಲೆ, ಕಲ್ಲಡ್ಕ ಪ್ರಭಾಕರ್ ಭಟ್ಟು, ಪ್ರಮೋದ್ ಮುತಾಲಿಕು, ಈ ಥರದವರ ಭಾಷಣಗಳಿಂದ ಹಲವಾರು ಕಡೆ ಈಗಾಗಲೇ ಕೋಮು ಗಲಭೆಗಳು ನಡೆದಿದ್ದಾವೆ. ಉದಾಹರಣೆಗೆ ತಗೋಬೇಕು ಅಂತ ಅಂದರೆ ಇತ್ತೀಚೆಗೆ ಶ್ರೀರಂಗಪಟ್ಟಣದಲ್ಲಿ ಒಂದು ಗಲಭೆ ನಡೀತು. ಅಂದರೆ ಹನುಮ ಮಾಲೆ ಹಾಕ್ಕೊಂಡು ಅವರು ಟಿಪ್ಪುವಿನ ಏನೇನಿದೆ, ಟಿಪ್ಪುವಿನ ಸ್ಮಾರಕಗಳು ಎಲ್ಲದನ್ನು ನಾವು ಒಡೆದಾಕ್ತೀವಿ ಅಂತ ಹೇಳಿದ್ರು. ಇನ್ನು ಮಂಡ್ಯದಲ್ಲಿ ಇತ್ತೀಚೆಗೆ ಹನುಮ ಧ್ವಜ ವಿಚಾರ ನಡೀತು. ಇದೆಲ್ಲದಕ್ಕೂ ದ್ವೇಷ ಭಾಷಣನೇ ಕಾರಣ ಆಗಿರುತ್ತೆ. ಸೊ BJP ಅವರು ಬಹಳ ಮುಖ್ಯವಾಗಿ ಸಂಘ ಪರಿವಾರದವರು ಅವ್ರಿಗೆ ಏನಾದರೂ ಭಯ ಇದೆಯಾ, ಈ ಮಸೂದೆ ಬಂದರೆ ನಮ್ಮನ್ನು ಅರೆಸ್ಟ್ ಮಾಡ್ಬೋದು ಅಂತ? ಯಾಕಂದರೆ ನಾನು ಹೇಳಿದ್ನಲ್ಲ ಈಗ ಹೆಸರುಗಳು, ಅವರೇ ಇದನ್ನು ಸಿಕ್ಕಾಪಟ್ಟೆ ವಿರೋಧ ಮಾಡ್ತಿರೋದು. ಹೌದು, BJPಯ ವಿರೋಧದ ಹಿಂದೆ ಆ ರೀತಿಯಲ್ಲಿ ಇರುತ್ತೆ. ಯಾಕಂದರೆ ತಾವು ಇನ್ನೂ ಬಿಡುಬೀಸಾಗಿ ಮುಂದಕ್ಕೆ ಇಂಥದನ್ನೇ ಮಾಡ್ಕೊಂಡಿರಬೇಕು ಅಂತ ಇದ್ದಂಗಿದೆ. ಜನಸಾಮಾನ್ಯರ ಬದುಕಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ಇಶ್ಯೂಗಳನ್ನು ಕೈಗೆತ್ಕೊಳ್ಳೋದಕ್ಕಿಂತ ಜಾಸ್ತಿ ಒಂದು ಸಮಾಜದಲ್ಲಿ ಕೋಮು ಉದ್ವಿಗ್ನತೆಯನ್ನು ಹೆಚ್ಚಿಸ್ತಾ ಇಲ್ಲದೇ ಇರುವಂಥ ವಿಚಾರವನ್ನು ಮತ್ತೆ ಮತ್ತೆ ಮುಂದಕ್ಕೆ ತರುವಂಥದ್ದು, ಸುಳ್ಳನ್ನು ಹೇಳಿ 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 ಅದನ್ನೇ ನಿಜ ಅಂತ ಭಾವಿಸೋಂಗೆ ಮಾಡುವಂಥದ್ದನ್ನು ಒಂದು ಪ್ಯಾಟ್ರನ್ನ ನಾವು ನೋಡಿದ್ದೀವಿ. ಒಂದು ರೀತಿಯ ಒಂದು ವಿದ್ಯಮಾನ ಈ ರೀತಿ ಒಳಗಡೆ ನಡ್ಕೊಂಬಂದಿದೆ. ಹಾಗಾಗಿ BJPಯ ವಿರೋಧದ ಹಿಂದೆ ಇಂಥದ್ದೊಂದು ಇರ್ಬೋದು. ಇನ್ಫ್ಯಾಕ್ಟ್ BJP ದ್ವೇಷ ಭಾಷಣಕ್ಕೆ ತಡಿಬೇಕು, ಅದು ದೇಶದಲ್ಲಿ ಈ ಥರ ಇರಬಾರ್ದು, ಕಾಯ್ದೆಯಲ್ಲಿ ಅದಕ್ಕೋಸ್ಕರ ಇಂತಿಂಥ ಮಾರ್ಪಾಡು ತನ್ನಿ ಅಂತ ಹೇಳಿದ್ದಿದ್ರೆ, ಅಥವಾ ಈ ಕಾಯ್ದೆ ಬೇಡ ಆದರೆ ದ್ವೇಷ ಭಾಷಣ ಅಂತೂ ತಡಿಬೇಕು ಅಂತ ಒಂದೇ ಒಂದು ಮಾತು ಹೇಳಿಬಿಟ್ಟಿದ್ರೆ ಬೆಟರ್ ಇತ್ತು. ಅದನ್ನು ಅವರು ಹೇಳೇ ಇಲ್ಲ. ಬಟ್ ಅಟ್ ದಿ ಸೇಮ್ ಟೈಮ್ ನನಗನ್ಸೋದು ಕಾಂಗ್ರೆಸ್ ಪಕ್ಷ ಕೂಡ ಇಂಥದ್ದೊಂದು ತರೋಕ್ಕೆ ಮುಂಚೆ ಒಂದು ವೈಡರ್ ಕನ್ಸಲ್ಟೇಷನ್ನ ಅಗತ್ಯ ಇದೆ. ತುಂಬ ಜನರದ ಜೊತೆಗೆ ಒಂದು ಸಮಾಲೋಚನೆ ಮಾಡಬೇಕಿದೆ. ಈ ಸಮಾಲೋಚನೆಗೆ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ನ ತೀರ್ಪುಗಳಿವೆ. ಅದನ್ನು ಸುಮ್ಮನೆ ನಾಮಕಾವಸ್ಥೆ ಮಾಡಬಾರ್ದು ಅಂತ ಹೇಳುತ್ತೆ. ಪ್ರೀ ಲೆಜಿಸ್ಲೇಟಿವ್ ಕನ್ಸಲ್ಟೇಷನ್ಸ್ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಒಂದು ನೀತಿ ನಿರೂಪಣೆ ಕೂಡ ಈ ದೇಶದೊಳಗಡೆ ಇದೆ. ಅಂದರೆ ನೀವೊಂದು ಕಾನೂನು ತರೋದಕ್ಕೆ ಮುಂಚೆ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳ ಜೊತೆಗೆ ತುಂಬ ವಿಸ್ತಾರವಾಗಿ ಸಮಾಲೋಚನೆ ನಡೆಸಬೇಕು ಅಂಥದ್ದು ಏನನ್ನೂ ಮಾಡಲಿಲ್ಲ ಇದರೊಳಗಡೆ. ಇದ್ದಕ್ಕಿದ್ದಂಗೆ ತೆಗೆದುಕೊಂಡು ಹೋಗ್ಬಿಟ್ರು. ಹಾಗಾಗಿ ವಿರೋಧ ಪಕ್ಷಗಳು ಅವ್ರ ಹಿಪೋಕ್ರೈಟ್ಸು, ಅವ್ರ ಆಷಾಢಭೂತಿಗಳು ಎಷ್ಟೇ ಆದರೂ ಕೂಡ ಅವರು ಇವತ್ತು ಈ ರೀತಿಯಲ್ಲಿ ಒಂದು ಅರೆವೆಂದಂಥ ಯಾವ ರೀತಿಯಾದಂಥ ಉದ್ದೇಶವನ್ನು ಬಹುಶಃ ಈಡೇರಿಸದೇ ಇರುವಂಥ, ಅಥವಾ ಈಡೇರಿಸಿದ್ರೂ ಕೂಡ ಅದು ನಾಳೆ ಪ್ರತಿಕೂಲವಾಗಿ ಪರಿಣಾಮ ಬೀರ್ಬೋದಾಗಿರುವಂಥ ಒಂದು ಮಸೂದೆಗೆ BJP ಒಂದು ಪ್ರತಿಪಕ್ಷವಾಗಿ ವಿರೋಧ ಮಾಡಿದೆ. ಸೊ ಹಾಗಾಗಿ ಯಾವುದಾದ್ರೂ ರೀತಿಯಲ್ಲಿ ಇದು ಈ ರೀತಿಯಲ್ಲಿ ಮುಂದುವರಿಯೋದು ಸರಿಯಾಗಿರಲಿಲ್ಲ. ಕಾಂಗ್ರೆಸ್ ಪಕ್ಷ ತನ್ನ ತಪ್ಪಿಂದ ಪಾಠ ಕಲ್ತ್ಕೋಬೇಕು ಅಂತ ನನಗನ್ಸುತ್ತೆ. ಇದರಲ್ಲಿ ನಿಮ್ಮ ಮಾತಿನಲ್ಲಿ ಎರಡು ಗೊಂದಲಗಳಿದೆ. ನನಗೆ ಗೊಂದಲ ಅನಿಸ್ತಿದೆ. ಯಾಕಂದರೆ ನೀವೇ ಹೇಳಿದ್ರಿ BJP ಅವರು ಮಾಡಿದ್ದು ಹೌದು, ಅಂದರೆ ದ್ವೇಷ ಭಾಷಣವನ್ನು ತಡೆ ಹಿಡಿಬೇಕು ಅಂತ ಅವ್ರು ಹೇಳಿದರೆ ಓಕೆ, ಅವ್ರು ಆ ಥರ ಹೇಳಲಿಲ್ಲ, ಇದನ್ನು ಕಂಪ್ಲೀಟಾಗಿ ವಿರೋಧ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಮಸೂದೆ ಅಗತ್ಯ ಇತ್ತು. ಸೊ ನೀವು ಹೇಳ್ತಿದ್ರೆ ಮತ್ತೆ ನೀವು ಹೇಳಿದ್ರಿ ಕಾಂಗ್ರೆಸ್ ಇದರಿಂದ ಮತ್ತೆ ಪಾಠ ಕಲಿಬೇಕು ಅಂತ ಹೇಳಿ. ಈ ಮಸೂದೆ ಆ ದ್ವೇಷ ಭಾಷಣವನ್ನು ನಿಗ್ರಹಿಸೋದಕ್ಕೆ ಸಮರ್ಥವಾಗುತ್ತಾ ಅನ್ನೋದು ನನ್ನ ಪ್ರಶ್ನೆ. ಈ ಮಸೂದೆ ನಾಳೆ
ಇದರಲ್ಲಿ ಇರ್ತಕ್ಕಂಥ ಆಂತರಿಕ ವೈರುಧ್ಯಗಳ ಕಾರಣಕ್ಕಾಗಿ ಅದು ಕೋರ್ಟಿನಲ್ಲಿ ಪ್ರಶ್ನೆಗೊಳಪಟ್ಟರೆ ನಿಲ್ಲುತ್ತಾ, ಕೋರ್ಟಿನಲ್ಲಿ ಪ್ರಶ್ನೆಗೊಳಪಟ್ಟರೂ ಕೂಡ ನಿಲ್ಲುವ ಹಾಗೆ ಒಂದು ಸಾಂವಿಧಾನಿಕವಾದಂಥ ಚೌಕಟ್ಟಿನಲ್ಲಿ ಇದನ್ನು ತರೋದಕ್ಕೆ ಬೇಕಿರುವಂಥ ವ್ಯವಧಾನ, ತಯಾರಿ ಮತ್ತು ಸಮಾಲೋಚನೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಅನ್ನೋದು ನಂದು ಒಂದು ಪಾಯಿಂಟ್. ಎರಡನೇದು, BJP ಮತ್ತು ಅದರ ಜೊತೆಯಲ್ಲಿರ್ತಕ್ಕಂಥ ಗುಂಪುಗಳು, ಸಂಘಟನೆಗಳು ಮತ್ತು ವ್ಯಕ್ತಿಗಳು ಅವರು ದ್ವೇಷ ಭಾಷಣದಲ್ಲಿ ನಿರತರಾಗಿದ್ದಾರೆ. ಅವರಿಗೆ ತಾವು ಇದರಿಂದ ಗುರಿಯಾಗ್ಬಿಡ್ಬೋದು ಅನ್ನುವಂಥ ಆತಂಕ ಇರ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಅವರು ದ್ವೇಷ ಭಾಷಣವನ್ನು ತಡೆಯುವ ಉದ್ದೇಶವನ್ನು ಹೊಂದಿದ್ದಲ್ಲಿ ಅದನ್ನು ಮಾತಾಡ್ತಿದ್ರು. ಹೌದು, ದ್ವೇಷ ಭಾಷಣ ತಡೆಯೋದಕ್ಕೆ ಇವಾಗಲೇ BNS ಅಲ್ಲಿ ಇರೋದನ್ನ ಬಳಸಿ ಸಾಕು ಅಂತ ಹೇಳ್ಬೋದಾಗಿತ್ತು, ಅಥವಾ ಈ ಕಾಯ್ದೆಯಲ್ಲಿ ಇನ್ನೂ ಮಾರ್ಪಾಡು ಮಾಡಿ ಅಂತ ಹೇಳ್ಬೋದಾಗಿತ್ತು, ಅಥವಾ ಇನ್ನೂ ಸಮಾಲೋಚನೆ ಮಾಡಿ ಅಂತ ಹೇಳ್ಬೋದಿತ್ತು. ಅವ್ರು ಅದನ್ನ ಹೇಳಲಿಲ್ಲ ಅಂತ. ಹಂಗಾಗಿ ಅವ್ರದ್ದೇನು ತಪ್ಪಿದೆ, ಅವ್ರದ್ದು ತಪ್ಪಿದೆ ಅಂತ ಹೇಳಿದ್ದೀನಿ. ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಏನು ಒಂದು ಆತುರದ ಮತ್ತು ಅತಿರೇಕದ ಅಷ್ಟು ಪ್ರಯೋಜನಕಾರಿ, ಪರಿಣಾಮಕಾರಿ ಆಗದೇ ಇರಬಹುದಾದಂಥ ಒಂದು ಮಸೂದೆಯನ್ನು ತಂದಿದ್ದಾರೆ ಅಂತ ಅನ್ಸಿದೆ. ಅದನ್ನು ನಾನು ಹೇಳಿದ್ದೀನಿ. ಸರ್, ಈಗ ಸಂವಿಧಾನದ ಇಬ್ಬರಲ್ಲಿ ಒಬ್ಬರ ಪರವಾಗಿ ನಿಲುವು ತಗೋಬೇಕು ಅಂತ ಏನಿದೆ? ಹಂಗೇನಿಲ್ಲ, ಎಲ್ಲ ವಿಚಾರಗಳಲ್ಲೂ. ಹೌದು ಸರ್. ಈಗ ಸಂವಿಧಾನದ ವಿಚಾರಕ್ಕೆ ಬಂದರೆ, ನೀವು ಆಗಲೇ ಮೆನ್ಷನ್ ಮಾಡಿದರೆ ಆರ್ಟಿಕಲ್ 19(1)A ಆಬ್ವಿಯಸ್ಲಿ ಇದಕ್ಕೆ ಮತ್ತೆ ತೊಡಕಾಗತ್ತೆ. ಅಂದರೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವತಂತ್ರವನ್ನು ಕಿತ್ಕೊಳ್ಳುತ್ತೆ. ಆರ್ಟಿಕಲ್ 19(2) ಅಲ್ಲಿ ಏನು ಹೇಳುತ್ತೆ, ನಿರ್ಬಂಧಗಳಿದ್ದಾವೆ, ಕೆಲವೊಂದು ನಿರ್ಬಂಧಗಳಿದ್ದಾವೆ. ನಾವು ಇದೇ ರೀತಿ ಮಾತನಾಡಬೇಕು, ವಾಕ್ ಮತ್ತು ಅಭಿವ್ಯಕ್ತಿ ಸ್ವತಂತ್ರ ಇದ್ದರೂ ಕೂಡ ನಾವು ಕೆಲವೊಂದು ನಿರ್ಬಂಧಗಳಿಂದ ಮಾತನಾಡಬೇಕು ಅಂತಲೂ ಇದೆ. ಈ ಮಸೂದೆಯಿಂದ ಪೊಲೀಸ್ನವರಿಗೆ, ಅಧಿಕಾರಿಗಳಿಗೆ ನಿರಂಕುಶ ಪ್ರಭುತ್ವ ಕೊಟ್ಟಂಗೆ ಆಗ್ಬಿಡುತ್ತೆ. ಅವರು ಯಾವಾಗ ಬೇಕಾದರೂ ಅರೆಸ್ಟ್ ಮಾಡ್ಬೋದು. ನಾನು ಡಿಟೈನ್ ಮಾಡಿ, ನೋಡಿ ನಿಮ್ಮನ್ನ ನಾಳೆ ಮಾತಾಡಕ್ ಬಿಡೋದಿಲ್ಲ, ನಿಮ್ಮನ್ನ ಮನೆಯಲ್ಲೇ ಕೂಡಾಕ್ತಿವಿ ಅನ್ಬೋದು, ಹೌದು, ಅಥವಾ ಪೊಲೀಸ್ ಸ್ಟೇಷನ್ ಕೂಡಿಸ್ಕೊಳ್ತೀವಿ ಅಂತ ಹೇಳ್ಬೋದು. ಈಗ ಇದರಿಂದ ಪ್ರತಿಭಟನಾಕಾರರಿಗೆ, ಹೋರಾಟಗಾರರಿಗೆ, ಪತ್ರಕರ್ತರಿಗೆ ಎಲ್ರಿಗೂ ತೊಡಕಾಗುತ್ತೆ. ಆಮೇಲೆ ಅದರಲ್ಲಿ ಇನ್ನೂ ಒಂದು ಅವ್ರು ಮೆನ್ಷನ್ ಮಾಡಿದ್ದಾರೆ, ಇದರಲ್ಲಿ ವಿದ್ಯುನ್ಮಾನ ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾಗಳು ಇದಕ್ಕೆ ಸಂಬಂಧಪಡ್ತವೆ ಅಂತ. ಹೌದು, ನಾಳೆ ಫೇಸ್ಬುಕ್ ಅಲ್ಲಿ ಯಾರೋ ಏನೋ ಬರೆದಿರ್ತಾರೆ, ಅದನ್ನ ತೆಗೆದಾಕಿ ಅಂತ ಒಬ್ಬ ಅಧಿಕಾರಿಗೆ ಅವಕಾಶ ಸಿಕ್ಬಿಡುತ್ತೆ. ಅದರರ್ಥ ಫೇಸ್ಬುಕ್ ಅಲ್ಲಿ ಯಾರು ಏನ್ ಬೇಕಾದ್ರೆ ಬರೀಬೋದು ಅಂತ ಅಲ್ಲ. ಆದರೆ ತೆಗೆದಾಕ್ಬೇಕಾದ್ರೆ ನಾನು ಫೇಸ್ಬುಕ್ಕಲ್ಲಿ ಬೇಕಾದಷ್ಟನ್ನು ರಿಪೋರ್ಟ್ ಮಾಡಿದ್ದೀನಿ. ಬಹುತೇಕ ಯಾವುದನ್ನು ಕೂಡ ಫೇಸ್ಬುಕ್ ತೆಗೆದಾಕೋದಿಲ್ಲ. ಆದರೆ ಇನ್ಯಾರದನ್ನೋ ಬೇಕು ಅಂತ ನಿರ್ಬಂಧ ಮಾಡಿಬಿಡೋ ರೀತಿಯಲ್ಲಿ ಫೇಸ್ಬುಕ್ ಸ್ವತಃ ಅದೊಂದು ಸೆನ್ಸರ್ಶಿಪ್ಪನ್ನು ಮಾಡೋ ರೀತಿ ಒಳಗಡೆ ನಿಂತ್ಕೊಂಡ್ಬಿಟ್ಟಿದೆ. ಈಗ ಒಬ್ಬ ಅಧಿಕಾರಿ ಅವ್ರಿಗೆ ಇಂಥ ಅಧಿಕಾರವನ್ನು ನೀವು ಕೊಟ್ಟುಬಿಟ್ರೆ ಬೇಕಾದಂಗೆ ತೆಗೆದಾಕೋದಕ್ಕೆ, ಅವರು ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ಪೂರಕವಾಗಿ ಅದನ್ನ ತೆಗೆದಾಕಿ ಇದನ್ನ ತೆಗೆದಾಕಿ ಅಂತ ಹೇಳ್ತಾ ಇದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಿರ್ಬಂಧನೇ ಆಗುತ್ತೆ. ಸಾರ್ವಜನಿಕವಾಗೂ ನೀವು ಮಾತಾಡೋಂಗಿಲ್ಲ, ನೀವು ಸಾಮಾಜಿಕ ಜಾಲತಾಣದಲ್ಲೂ ಮಾತಾಡೋಂಗಿಲ್ಲ. ಈ ಒಂದು ನಿರ್ಬಂಧಗಳನ್ನು ಈ ಕಾಯ್ದೆಯನ್ನು ಬಳಸ್ಕೊಂಡು ಕೂಡ ಮಾಡ್ಬೋದು ಅನ್ನುವಂಥ ಆತಂಕವನ್ನು ಹಲವಾರು ಜನ ವ್ಯಕ್ತಪಡಿಸ್ತಾರೆ. ಆರ್ ಅಶೋಕ್ ಸದನದಲ್ಲಿ ಮಾತನಾಡ್ತಾ ಹೇಳ್ತಾರೆ, ಈಗ ಯಾರೋ ಒಬ್ಬ ವ್ಯಕ್ತಿ ಕೊಲೆ ಮಾಡಿದಾನೆ ಅನ್ಕೊಳ್ಳಿ, ಕೊಲೆ ಮಾಡಿದ್ದಕ್ಕೆ ಕಾರಣ ಆತನ ತಂದೆ ತಾಯಿ ಅಂತ ನಾವು ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗತ್ತಾ? ಈ ಆತ ಕೊಲೆ ಮಾಡಿದ್ದಕ್ಕೆ, ಆತ ಹೊಡೆದಾಡಿದ್ದಕ್ಕೆ ಕಾರಣ ಯಾರೋ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡಿದ್ದವರೇ ಕಾರಣ ಅಂತ ನಾವು ಹೇಳೋಕ್ಕಾಗತ್ತಾ ಅಂತ ಆರ್ ಅಶೋಕ್ ಹೇಳ್ತಾರೆ. ಹೌದು, ವೇದಿಕೆ ಮೇಲಿಂದ ಗೋಲಿ ಮಾರೋ ಸಲಂಕ ಅಂತ ಹೇಳಿ ನಾಳೆ ಯಾರೋ ಗೋಲಿ ಮಾರಿದ್ರೆ, ಯಾರೋ ಗುಂಡಾಕಿದ್ರೆ ಅವಾಗ ಅವ್ರಿಗೆ ಕಾರಣ ಹೌದಾ ಅಲ್ವಾ? ಆ ರೀತಿಯ ಕರೆಗಳನ್ನು ಸಾರ್ವಜನಿಕವಾಗಿ ಕೊಡ್ತಾ ಇರೋದು ನಡೀತಾ ಇದೆಯಾ ಇಲ್ವಾ? ಮತ್ತು ಇಂಥ ಒಂದು ಸಮುದಾಯ ಹಿಂಗಿರಲೇಬಾರ್ದು ನಮ್ಮಲ್ಲಿ ಅನ್ನೋ ರೀತಿ ಒಳಗಡೆ ಮಾಡಿ ಇನ್ಯಾರೋ ಇವ್ರು ಕೊಲೆ ಮಾಡಿ ಅಂತ ಹೇಳ್ದೇ ಇರ್ಬೋದು, ಬಟ್ ಇದನ್ನು ಕೇಳಿ ಆಕ್ರೋಶಗೊಂಡು ಇನ್ನೊಬ್ಬರು ಕೊಲೆ ಮಾಡೋದಾದರೆ ಆ ರೀತಿಯಲ್ಲಿ ಮಾತನಾಡಿದವರನ್ನು ಇದರೊಳಗಡೆ ಅಪರಾಧಿಗಳು ಅಂತ ಭಾವಿಸಿ ಅವ್ರ ಮೇಲೆ ಕ್ರಮ ಆಗಬೇಕು. ಆ ಕ್ರಮ ಆಗೋದಕ್ಕೆ ಈಗ ಆಗಲೇ ಇರುವಂಥ ಕಾನೂನುಗಳು ಸಾಲದೇ ಇದ್ದರೆ ನೀವು ಅವಾಗ ಆ ಥರದ ಕ್ರಮ ತೆಗೆದುಕೊಳ್ಳೋಕ್ಕೆ ಸಾಧ್ಯವಾಗುವಂಥ ಒಂದು ಮಸೂದೆಯನ್ನು ತರಬೇಕು. ಇದರೊಳಗಡೆ ಅಂಥದ್ದು ಕಾಣ್ತಾ ಇಲ್ಲ. ಮತ್ತು ಉದಾಹರಣೆಗೆ ಈಗ ಈ ಒಂದು ಹೇಟ್ ಸ್ಪೀಚಿಂದ ಇನ್ನೊಬ್ಬರು ಹೇಟ್ ಕ್ರೈಮ್ಗೆ ದಾರಿ ಮಾಡಿಕೊಟ್ರೆ ಆಗ ಅದನ್ನು ಯಾವ ರೀತಿ ಒಳಗಡೆ ನಾವು ಶಿಕ್ಷೆಗೆ ತೆಗೆದುಕೋಬೋದು, ಯಾವಾಗ ಹೇಟ್ ಕ್ರೈಮ್ಗೆ ಏನು ಪನಿಷ್ಮೆಂಟು, ಹೇಟ್ ಸ್ಪೀಚ್ಗೆ ಏನು ಪನಿಷ್ಮೆಂಟು, ಅದಕ್ಕೆ ಈಗಾಗಲೇ BNS ಅಲ್ಲಿ ಇರೋದು ಯಾವುದನ್ನು ನಾವು ಜೊತೆ ಸೇರಿಸ್ಬೋದು ಅಂತ ಏನು ಅದರೊಳಗಡೆ ಕಾಣಿಸ್ತಿಲ್ಲ. ಸರ್, ಅಂತಿಮವಾಗಿ ನನ್ನ ಅಂತಿಮ ಪ್ರಶ್ನೆ ಏನು ಅಂತಂದರೆ, ಸರ್ಕಾರ ಏನು ಮಾಡ್ಬೋದಿತ್ತು ಹಾಗಾದರೆ? ಮತ್ತೆ ಎಸ್, ಖಂಡಿತ ಇದು ಸರಿಯಾದಂಥ ಪ್ರಶ್ನೆ. ಒಂದು ನನಗನ್ಸೋದು ಇದೊಂದು ಪೊಲಿಟಿಕಲ್ ಫೈಟ್. ಇವತ್ತು ಈ ದೇಶದಲ್ಲಿ ದ್ವೇಷವನ್ನು ಹರಡಿಸ್ತಕ್ಕಂಥ ಸಿದ್ಧಾಂತವನ್ನು ಹೊಂದಿರುವಂಥ ರಾಜಕೀಯ ಪಕ್ಷ, ಸಂಘಟನೆಗಳು, ಗುಂಪುಗಳು, ವ್ಯಕ್ತಿಗಳು ಏನು ಕೆಲಸ ಮಾಡ್ತಿದ್ದಾರೆ, ಇದನ್ನು ನಾವು ಅದಕ್ಕೆ ಎದುರಾಗಿ ಅದನ್ನು ಬಯಲುಗೊಳಿಸ್ತಕ್ಕಂಥ ಮತ್ತು ಸಾಂವಿಧಾನಿಕವಾದಂಥ ಮೌಲ್ಯಗಳು, ಭ್ರಾತೃತ್ವತೆ ಮತ್ತು ಐಕ್ಯತೆಯನ್ನು ಕುರಿತಾಗಿ ಮತ್ತು ವ್ಯಕ್ತಿಯ ಘನತೆಯನ್ನು ಎತ್ತಿ ಹಿಡಿಯುವಂಥ ವಿಚಾರಗಳನ್ನು ಮೂಲಕ ಅದನ್ನು ನಾವು ಫೈಟ್ ಮಾಡಬೇಕಿದೆ. ಇದು ಸಮಾಜದಲ್ಲಿ ನಡಿಬೇಕಿರುವಂಥ ಪೊಲಿಟಿಕಲ್ ಫೈಟ್. ಎರಡನೇದು, ನಮ್ಮ ಶಾಲಾ ಪಠ್ಯಗಳಿಂದ ಹಿಡಿದು ನಮ್ಮ ಮನೆಗಳಿಂದ
ಮತ್ತು ಎಲ್ಲ ರೀತಿಯಲ್ಲಿ ಕುಟುಂಬ ಇರಲಿ, ಸಮಾಜ ಇರಲಿ, ಸಮುದಾಯ, ಧಾರ್ಮಿಕ ಸಂಸ್ಥೆಗಳು ಎಲ್ಲದರಲ್ಲೂ ಕೂಡ ಈ ಭ್ರಾತೃತ್ವತೆಯ ಸಂಗತಿಯನ್ನು ಬಿತ್ತತಕ್ಕಂಥ, ಹರಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕಿದೆ. ಮೂರನೇದು, ಇದಕ್ಕೆ ಕಾನೂನಾತ್ಮಕವಾದಂಥ ಕ್ರಮಗಳು ಕೂಡ ಅಗತ್ಯ ಇದೆ. ಈಗಾಗಲೇ ಇರುವಂಥ ಕಾನೂನು ಏನಿದೆ BNS, ಅದರಿಂದ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಇವತ್ತು ಅಡ್ಡಿಯಾಗಿದೆ ಅನ್ನೋದನ್ನು ನೋಡಬೇಕು. ಮತ್ತು ಈಗ ತಾವು ಹೊಸದಾಗಿ ತರಬಹುದಾಗಿರುವಂಥ ಕಾನೂನಿಂದ ಇದನ್ನು ಯಾವ ರೀತಿಯಲ್ಲಿ ನಾವು ಬಗೆಹರಿಸ್ತೀವಿ ಅನ್ನೋದರ ಬಗ್ಗೆ ವಿಸ್ತೃತವಾದಂಥ ಸಮಾಲೋಚನೆಯನ್ನು ಸಮಾಜದ ವಿವಿಧ ವಲಯಗಳಲ್ಲಿ ಇರುವಂಥವ್ರ ಜೊತೆಗೆ ಮಾಡೋದಕ್ಕೆ ಒಂದು ಟ್ರೂ ಸ್ಪಿರಿಟ್ನಲ್ಲಿ ಈ ಸರ್ಕಾರ ಹೊರಡಬೇಕಾಗಿತ್ತು. ಅದನ್ನು ಮಾಡಿಲ್ಲ ಅಂತ ನನಗೆ ಅನಿಸ್ತದೆ. ಇದು ನಿಜಕ್ಕೂ ರಾಜ್ಯಕ್ಕೆ ಅಗತ್ಯ ಇತ್ತು, ಆದರೆ ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಇದಕ್ಕೆ ಕಾನೂನಿನ ತೊಡಕುಗಳೇನಿದೆ ಮತ್ತು ಕಾನೂನಿಂದ ಮುಂದೆ ಯಾವ ರೀತಿ ಇದನ್ನು ಅಂದರೆ ಎಲ್ಲ ವರ್ಗಗಳಿಗೂ ಅನ್ವಯವಾಗೋ ರೀತಿಯಲ್ಲಿ ತರಬೇಕಿತ್ತು ಅಂತ ನೀವು ಒಂದು, ಅದು ಕಾನೂನಿನ ವಿಚಾರಕ್ಕೆ ಬರೋದಾದರೆ. ಎರಡನೇದು ಇನ್ನೊಂದಿದೆ, ಒಂದು ಕೋಮು ಧ್ರುವೀಕರಣದ ರಾಜಕೀಯವನ್ನು ಒಂದು ಪಕ್ಷ ಮಾಡ್ತಾ ಇದ್ದಾಗ ಅದನ್ನು ಎದುರಿಸಬೇಕಾಗಿರುವಂಥ ಇನ್ನೊಂದು ರಾಜಕೀಯ ಪಕ್ಷ ಇದನ್ನು ಅದೇ ರೀತಿಯಲ್ಲಿ ಒಂದು ಪೊಲಿಟಿಕಲ್ ಫೈಟ್ ಆಗಿ ಕೂಡ, ಒಂದು ರಾಜಕೀಯ ಸಂಘರ್ಷವಾಗಿ, ತಾತ್ವಿಕ ಸಂಘರ್ಷದ ವಿಚಾರವಾಗಿ ಕೂಡ ಇದನ್ನು ನೋಡಬೇಕು. ಸಮಾಜದೊಳಗಡೆ ಇದಕ್ಕೆ ಬೇಕಾಗಿರುವಂಥ ಒಂದು ಪೂರಕವಾದಂಥ ವಾತಾವರಣವನ್ನು ನಿರ್ಮಿಸಬೇಕು. ಇದು ಯಾವ ರೀತಿಯಲ್ಲಿ ಇವರು ಮಾತಾಡ್ತಾ ಇದ್ದಾರೆ, ಇದು ಇಡೀ ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅನ್ನೋದನ್ನು ಜನಸಾಮಾನ್ಯರಿಗೆ ಮನವರಿಕೆ ಮಾಡಿಕೊಡೋ ರೀತಿಯ ಒಂದು ತಾತ್ವಿಕ ಸಂಘರ್ಷವನ್ನು, ರಾಜಕೀಯ ಸಂಘರ್ಷವನ್ನು ಮಾಡೋದು ಏನಿದೆ ಅದು ಕೂಡ ಕಾಂಗ್ರೆಸ್ ಪಕ್ಷದಿಂದ ಆಗಬೇಕಾಗಿರೋ ರೀತಿಯಲ್ಲಿ ಆಗ್ತಾ ಇಲ್ಲ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹಳಷ್ಟು ವಿಚಾರಗಳನ್ನು ಮಸೂದೆ ಕುರಿತಾಗಿ ಚರ್ಚೆ ಮಾಡಿದ್ದೀವಿ. ವೀಕ್ಷಕರೇ, ನೀವು ನೋಡಿದ್ರಿ ಇಷ್ಟು ಸಂದರ್ಶನ. ಈ ಸಂದರ್ಶನದಲ್ಲಿ ಈಗ ಭಾಳ ಮುಖ್ಯವಾಗಿ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಮಸೂದೆ ಈಗೇನು ಕರ್ನಾಟಕ ಸರ್ಕಾರ ತರಲಿಕ್ಕೆ ಹೊರಟಿದೆ, ಇದು ನಿಜಕ್ಕೂ ಕರ್ನಾಟಕಕ್ಕೆ ಅಗತ್ಯ ಇತ್ತಾ? ಇದರಿಂದ ನಿಜಕ್ಕೂ ದ್ವೇಷ ಭಾಷಣಗಳನ್ನ ತಡಿಬಹುದಾ, ಇಲ್ಲ ಬೇರೆ ಏನು ಮಾಡ್ಬೋದು? ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಇನ್ನು ಸಾಕಷ್ಟು ವಿಡಿಯೋಗಳಿಗಾಗಿ ನಮ್ಮ eedina.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eedina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.